ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಷ್ಟು ಬಿಸಿಲಿದೆ ನೋಡಿ. ಈ ವರ್ಷ ಅಂತೂ ತುಂಬ ಬಿಸಿಲು. ಈ ಬಿಸಿಲಿಗೆ ನಮ್ಮ ಮಲ್ಲಿಗೆ ಗಿಡ ಏನಾಗಿದೆ, 2 ಹೊತ್ತು ನೀರು ಹಾಕಿದ್ರೂ ಸಾಕಾಗೋದಿಲ್ಲ, ಗಿಡ ಬಾಡಿ ಹೋಗುತ್ತೆ. ನಾನು ಬೆಳಿಗ್ಗೆ ನೀರು ಹಾಕಿ ಸಾಯಂಕಾಲ ಬಂದು ನೋಡಿದರೆ ಗಿಡ ಬಾಡಿ ಹೋಗುತ್ತೆ, ಮತ್ತು ಗಿಡದ ಬುಡದಲ್ಲಿ ಎಲ್ಲ ಒಣಗಿ ಹೋಗಿರುತ್ತೆ. ಅದಕ್ಕೆ ನಾನು ಗಿಡಕ್ಕೆ ಸ್ವಲ್ಪ ಒಣಗಿದ್ದ ಎಲೆ ಎಲ್ಲ ಹಾಕಿ ಇಡಬೇಕಂತೇಳಿ ಮಾಡಿದ್ದೆ. ನಾನು ಹಾಕೋದು ಹೇಗಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಒಣಗಿದ್ದ ಎಲೆ ತಂದಿಟ್ಕೊಂಡಿದ್ದೆ ನೋಡಿ. ಕೆಲವ್ರ ಮನೆಯಲ್ಲಿ ಕೆಲವರಿಗೆ ಒಣಗಿದ್ದ ಎಲೆ ಸಿಕ್ಕುವುದಿಲ್ಲ. ಹಾಗಾಗಿ ಅವ್ರು ಏನು ಮಾಡಬೇಕು ಗೊತ್ತಾ, ಇದು ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ, ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಮಲ್ಲಿಗೆ ಗಿಡದ ಬುಡಕ್ಕೆ ಹಾಕಬೇಕು. ಅದು ಹಾಕಿದರೆ ಮಳೆಗಾಲದಲ್ಲಿ ಮಾತ್ರ ಅದನ್ನು ತೆಗಿಬೇಕು. ಇದಾದರೆ ಈಗ ನಾವು ಹಾಕಿದರೆ ಇದೆಲ್ಲ ಅಲ್ಲೇ ಸ್ವಲ್ಪ ಒಣಗಿ ಅಲ್ಲೇ ಒಂಥರ ನೀರು ಹಾಕುತ್ತಲ್ಲ ನಾವು, ಅಲ್ಲೇ ಪುಡಿ ಪುಡಿಯಾಗಿ ಗೊಬ್ಬರ ಟೈಪ್ ಆಗುತ್ತೆ. ಇದು ಹಾಕಿದರೆ ಒಳ್ಳೆಯದು. ನಾನು ಅದಕ್ಕೆ ಇದು ನನ್ನ ಹತ್ರ ಎಲೆ ಇತ್ತು, ನಾನು ಇದನ್ನು ಹಾಕ್ತಾ ಇದ್ದೆ. ಕೆಲವರು ಎಲೆ ಇಲ್ಲ ಅಂದರೆ ಆ ತೆಂಗಿನಕಾಯಿ ಸಿಪ್ಪೆನೇ ಹಾಕಬೇಕು. ಅದನ್ನೇ ಈ ಥರ ಮಾಡಿ ಹಾಕಬೇಕು ನೋಡಿ ಫ್ರೆಂಡ್ಸ್. ಈಗ ಪಾಟಲ್ಲಿ ಇಷ್ಟು ಜಾಗ ಇದ್ದರೆ ಸ್ವಲ್ಪ ಇದು ಹುಲ್ಲೆಲ್ಲ ತೆಗಿಬೇಕು. ಹುಲ್ಲೆಲ್ಲ ತಕ್ಕೊಂಡು ಆಮೇಲೆ ಸ್ವಲ್ಪ ಇದರಲ್ಲಿ ಕಸ ಎಲ್ಲ ಇದ್ರೆ ತೆಗಿಬೇಕು. ಖಾಲಿ ಎಲೆ ಮಾತ್ರ ಹಾಕಬೇಕು. ಈ ಎಲೆ ಹಾಕಿದ್ಮೇಲೆ ಹಾಗೆ ಬಿಡಬಾರ್ದು. ಇದ್ರ ಮೇಲೆ ಸ್ವಲ್ಪ ಮಣ್ಣು ತಕೊಂಡು ಬಂದು ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು. ಇಲ್ಲಿ ನಾನೀಗ ಮಣ್ಣು ಮೇಲ್ಗಡೆ ತಂದಿಲ್ಲ, ನಾನು ಆಮೇಲೆ ಹಾಕ್ತೀನಿ. ಇದ್ರ ಮೇಲೆ ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟಿದ್ರೆ ನಡೆಯುತ್ತೆ, ತೊಂದರೆ ಇಲ್ಲ. ಆದರೂ ಸ್ವಲ್ಪ ಮಣ್ಣು ಹಾಕಿದರೆ ಒಳ್ಳೆಯದು, ಅಲ್ಲೇ ಕೂತ್ಕೊಳ್ಳುತ್ತೆ ಅದು ಬೇಗ. ಇದಕ್ಕೆ ನಾವು ಇದ್ರ ಮೇಲೆ ದಿನ ನೀರು ಹಾಕುವಾಗ ಇದ್ರ ಮೇಲೆ ದಿನ ನೀರು ಹಾಕಿದರೆ ಹಾಗೆ ಇರುತ್ತೆ, ತಂಪಾಗೇ ಇರುತ್ತೆ ಬುಡ. ಯಾಕಂದ್ರೆ ಬುಡ ಒಣಗುದಿಲ್ಲ, ಅದಕ್ಕೋಸ್ಕರ ಹೇಳಿದ್ದು ನಾನು. ನೋಡಿ, ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಏನು ಎಲೆ ಹಾಕೋದು ಬೇಡ. ಎಲೆ ಇರೋರು ಇದೇ ಕೆಲಸ ಮಾಡ್ಬೋದು. ಎಲೆ ಇಲ್ಲ ಅಂದರೆ ತೆಂಗಿನಕಾಯಿ ಸಿಪ್ಪೆ ಹಾಕ್ಬೋದು. ನೋಡಿ, ಇಷ್ಟಿಷ್ಟು ಹಾಕಿದರೆ, ಪಾಟಲ್ಲಿ ಜಾಗ ಇದ್ದರೆ ಎಲೆ ತುಂಬ ಹಾಕ್ಬೋದು. ಪಾಟಲ್ಲಿ ಜಾಗ ಇಲ್ಲ ಅಂದರೆ ಒಂದು ಸ್ವಲ್ಪ ಎಲೆ ಹಾಕ್ಬೋದು. ನಾನೀಗ ಆ ಪಾಟಿಗೆ ಹಾಕ್ತೀನಿ. ಇದು ನಾನು ಹೊಸದಾಗಿ ನೆಟ್ಟಿರೋ ಗಿಡ ಇದು. ಇದರಲ್ಲಿ ಜಾಸ್ತಿ ಮಣ್ಣಿಲ್ಲ, ಸ್ವಲ್ಪ ಮಣ್ಣು ಹಾಕಿ ಇದಿತ್ತಲ್ಲ, ಅಷ್ಟು ಹಾಕ್ಲಿಕ್ಕೆ ತುಂಬ ಈಸಿ ಆಗ್ತಾಯಿತ್ತು. ಇದು ಸ್ವಲ್ಪ ಪಾಟಲ್ಲಿ ಮಣ್ಣು ಫುಲ್ಲಾಗಿದ್ರೆ ಸ್ವಲ್ಪ ಎಲೆನ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಣಗಿದ ಎಲೆ ಹಾಕಲಿಕ್ಕೆ ಇಷ್ಟು ಹಾಕಿದ್ರೆ ಸಾಕು. ಆಮೇಲೆ ಇದ್ರ ಮೇಲೆ ಮಣ್ಣು ಹಾಕಿ ಬಿಟ್ಟಿದ್ರೆ ಆಯಿತು. ನಮಗೆ ಒಂದು ದಿನ ನೀರು ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಇವತ್ತು ನೀರು ಹಾಕಿ ನಾಳೆ ಒಂದಿನ ಇಡೀ ನೀರು ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಯಾಕಂದರೆ ಅಷ್ಟು ತಂಪಾಗಿ ಇರುತ್ತೆ ಎಲೆ ಹಾಕೋದ್ರಿಂದ. ನೋಡಿ, ನಾನೀಗ ಪಾಟಲ್ಲಿ ಅದು ನಮ್ಮದು 2 ವರ್ಷ ನೆಟ್ಟು 2 ವರ್ಷ ಆಗಿತ್ತಲ್ಲ, ಇದೆಲ್ಲ ನೋಡಿ. ಇದರಲ್ಲಿ ಜಾಸ್ತಿ ಏನು ಜಾಗ ಇಲ್ಲ ನೋಡಿ. ಇದಕ್ಕೆ ಜಾಸ್ತಿ ಒಣಗಿದ ಎಲೆ ಹಾಕೋಕ್ಕಾಗೋದಿಲ್ಲ, ಆದರೂ ಸ್ವಲ್ಪ ಹಾಕ್ಬೋದು ಅಷ್ಟೇ. ನೋಡಿ, ಹಾಕ್ತೀನಿ ನೋಡಿ. ಹಾಕಿದ್ರು ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಆಯ್ತು. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಗಿಡ ಬಾಡುವುದಿಲ್ಲ. ಇಲ್ಲ ಅಂದ್ರೆ ಗಿಡ ದಿನ ಬಾಡುತ್ತೆ ನೀರು ಹಾಕಿದ್ರೆ. ಇಷ್ಟು ಮಾಡಿದ್ರೆ ಆಯ್ತು. ಫ್ರೆಂಡ್ಸ್, ನನ್ನ ಗಿಡದಲ್ಲಿ ಇವಾಗ ತುಂಬ ಮೊಗ್ಗಾಗ್ತಾ ಇತ್ತು. ಇವಾಗ ತುಂಬ ಬೆಳಿಗ್ಗೆ ನಾನು ಕೊಯ್ದು ಮಾರ್ಕೆಟಿಗೆ ಕೊಟ್ಟಾಯ್ತು. ನಾನು ತುಂಬ ಮೊಗ್ಗಾಗ್ತಾ ಇತ್ತು ಇವಾಗ.
ನಾನು ಬ್ಲಾಕಿಂಗ್ ಸ್ಟಾರ್ ಹಾಕಿದ ಮೇಲೆ ಈ ವರ್ಷ ನನಗೆ ತುಂಬ ಮೊಗ್ಗು ಸಿಗ್ತಾ ಇತ್ತು. ಇವೆಲ್ಲ ನಾನು ಬೆಳಿಗ್ಗೆ ತೆಗ್ದಾದ್ಮೇಲೆ ಉಳಿದಿದ್ದೀವಲ್ಲ, ಇಷ್ಟು ಮೊಗ್ಗು ಸಿಕ್ತು. ಇನ್ನೂ ಇದೇನೆ ತೆಗಿಬೇಕು, ಇನ್ನೂ ಇದೆ ಮೊಗ್ಗು. ಬೆಳಿಗ್ಗೆ ನಾವು ಗಡ್ಬಿಡಿ ಮಾಡಿಕೊಂಡು ಮೊಗ್ಗು ತೆಗಿತೀವಲ್ಲ, ಆಮೇಲೆ ಬೇಗ ಬೇಗ ಮೊಗ್ಗು ತೆಗಿಬೇಕು. ಇಲ್ಲಾಂದರೆ ಬಿಸಿಲು ಬರುತ್ತೆ, ಬಿಸಿಲು ಬಂದ ಮೇಲೆ ಮೊಗ್ಗು ಒಂದು ಕಾಣುವುದಿಲ್ಲ. ಬೇಗ ಬೇಗ ತೆಗೆದು ಹೋಗ್ತೀವಲ್ಲ, ಆಮೇಲೆ ಸ್ವಲ್ಪ ಸ್ವಲ್ಪ ಮೊಗ್ಗು ಉಳಿಯುತ್ತೆ ಅಲ್ಲಿ. ನೋಡಿ ಫ್ರೆಂಡ್ಸ್, ಇದೊಂದು ಗಿಡದಲ್ಲಿ ನೋಡಿ ನುಸಿ ರೋಗ, ಬಿಳಿ ನುಸಿ ಬಂತಲ್ಲ, ಆವತ್ತಿಂದ ಸ್ವಲ್ಪ ಎಲೆ ಕಪ್ಪಗಾಗಿದೆ ನೋಡಿ. ಕಪ್ಪಗಾದಿಯಲ್ಲಿ ಹಾಗೆ ಇದೆ ನೋಡಿ, ಚೇಂಜ್ ಆಗೇ ಇಲ್ಲ ನೋಡಿ. ಸ್ವಲ್ಪ ಮೊಗ್ಗು ಕಮ್ಮಿ ಇದರಲ್ಲಿ, ಮೊಗ್ಗು ಜಾಸ್ತಿ ಆಗುದಿಲ್ಲ ಇದರಲ್ಲಿ. ಗಿಡ ನೋಡಿ ಯಾವ ಥರ ಇದೆ, ಈ ಥರ ಇದೆ ಗಿಡ, ಆದರೂ ಮೊಗ್ಗು ಏನು ಜಾಸ್ತಿ ಆಗುದಿಲ್ಲ ಇದರಲ್ಲಿ. ಮತ್ತೆಲ್ಲ ಗಿಡದಲ್ಲೂ ಮೊಗ್ಗು ಚೆನ್ನಾಗಿ ಬಿಡುತ್ತೆ ಇವಾಗ. ಬಂದಿತ್ತಲ್ಲ ಈಗ ಈ ತರ ಆಗುತ್ತೆ ನೋಡಿ ಒಂದೊಂದು ಎಲೆ. ಬಿಸಿಲಿಗಂತೂ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಇವಾಗ ಏನು ರೋಗ ಇಲ್ಲ ಗಿಡಕ್ಕೆ, ಈ ತರ ಆಗಿದೆ ನೋಡಿ ಎಲೆ. ನೋಡಿ ಫ್ರೆಂಡ್ಸ್, ನಾನು ಹೊಸದಾಗಿ ನಟ್ಟಿರೋ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಎಲ್ಲ ಗಿಡಗಳಿಗೂ ಹಾಕಿ ಆಗಿದೆ ನೋಡಿ. ನಾನು ಎಲ್ಲ ಗಿಡಕ್ಕೂ ಹಾಕಿದೆ ಒಣಗಿದ ಎಲೆ ನೋಡಿ, ಎಲ್ಲ ಗಿಡಕ್ಕೂ ಹಾಕಿದೆ. ಎಲ್ಲ ಗಿಡಕ್ಕೂ ಅಂದ್ರೆ ಎಲ್ಲ ಗಿಡಕ್ಕೂ ಸಾಕಾಗ್ಲಿಲ್ಲ. ಒಂದು 15-20 ಗಿಡಕ್ಕೆ ಹಾಕಿದೆ ಅಷ್ಟೇ. ಇನ್ನು ಮತ್ತೆ ತಂದು ಹಾಕಬೇಕು. ನೀವು ಹೀಗೆ ಒಣಗಿದ ಎಲೆ ಇದ್ರೆ ನೀವು ಇದೇ ತರ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಗಿಡಗಳಿಗೆಲ್ಲ ಬುಡ ತಂಪಾಗಿರುತ್ತೆ ನೋಡಿ. ನೀವು ಹೀಗೆ ಮಾಡಿ. ಈಗ ಹಾಕಿ ಆದ್ಮೇಲೆ ಹೀಗೆ ನೀರು ಈ ತರ ಹಾಕ್ಬೇಕು ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಎಲೆ ಹಾಕಿ ಆದ್ಮೇಲೆ ನಾನು ಮಣ್ಣು ಹಾಕ್ಬೇಕಂತ ಹೇಳಿದೆ, ಮಣ್ಣು ಹಾಕ್ಲಿಲ್ಲ. ನಾನು ಮಣ್ಣು ಹಾಕ್ತೀನಿ ಎಲ್ಲ ಗಿಡಕ್ಕೂ ಹಾಕಿದ್ಮೇಲೆ, ನಾನು ಒಣಗಿದ ಎಲೆ ಹಾಕಿದ್ಮೇಲೆ ನಾನು ಮಣ್ಣು ಹಾಕ್ತೀನಿ. ಇವಾಗ ನೋಡಿ ನೀರು ಹಾಕ್ಲಿಕ್ಕೂ ಚೆನ್ನಾಗಾಗತ್ತೆ ನೋಡಿ. ಮಣ್ಣೆಲ್ಲ ಏನು ಅದು ನಾವು ಕೆಲವು ಇದರಲ್ಲಿ ನಾವು ಮಣ್ಣಿರುತ್ತಲ್ಲ ಬುಡದಲ್ಲಿ, ಅದೀಗ ನಾವು ಫಾಸ್ಟ್ ನೀರು ಹಾಕಿದ್ರೆ ಮಣ್ಣೆಲ್ಲ ಕಿತ್ತು ಹೋಗುತ್ತೆ. ಇದು ಎಲೆ ಹಾಕಿದ್ರೆ ಏನೂ ಆಗುವುದಿಲ್ಲ. ಈ ತರ ನೀರು ಹಾಕಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್. ನೋಡಿ, ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.